ಹೃತ್ಪೂರ್ಗ ವಂದನೆಗಳು ಬಂದಿರೋದಕ್ಕೆ. ಸೊ ಇದು ಪಂಚಮುಖಿ ಬಂದು ಒಂದು ಚಿಕ್ಕ ಸ್ಮಾಲ್ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದ್ದು. ಸೊ ಇದೇ ತಿಂಗಳು 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ಹೊಸ ತಂಡಕ್ಕೆ ಆಶೀರ್ವಾದ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಸರ್. ಪಂಚಮುಖಿ ಅಂತಂದ್ರೆ ಅದೊಂದು ಸಿನಿಮಾದೊಳಗಡೆ ಒಂದು ಮನೆಯದು ಹೆಸರು ಪಂಚಮುಖಿ ನಿವಾಸ ಅಂತ. ಸೊ ಅಲ್ಲಿ ಒಂದು ಹಾರರ್ ಎಫೆಕ್ಟ್ ಅಲ್ಲಿ ಒಂದು ಫ್ಯಾಮಿಲಿ ಏನೋ ಒಂದು ಡ್ರಾಮಾ ನಡೀತಾ ಇರುತ್ತೆ. ಸೊ ಅದರಿಂದ ಪಂಚಮುಖಿ ಅಂತ ಟೈಟಲ್. ಸರ್ ಇದು ನನ್ನ ಕ್ಯಾರೆಕ್ಟರ್ ಒಂದು ಸ್ಟೂಡೆಂಟ್ ಅಲ್ಲಿ ಅವ್ನಿಗೆ ಯಾವಾಗಲೂ ಒಂದು ಡ್ರೀಮ್ ಅಲ್ಲಿ ಒಂದು ಮನೆ ಬರ್ತಿರುತ್ತೆ, ಫ್ಯಾಮಿಲಿ ಬರ್ತಿರುತ್ತೆ. ಆ ಮನೆನ ಹುಡ್ಕೊಂಡು ಹೋಗ್ತಾನೆ. ಅದೇನೆ ಒಂದು ಲೈನ್ ಸಾರಾಂಶ ಸರ್. ಹೌದು ಅಂದ್ರೆ ಲೈಕ್ ಅದೊಂದು ಸಸ್ಪೆನ್ಸ್ ಆಗಿ ಆ ಕ್ಯಾರೆಕ್ಟರ್ಗಳು 3 ಕ್ಯಾರೆಕ್ಟರ್ ಏನಿದೆ, ಸೊ ಅದು ಸಸ್ಪೆನ್ಸ್ ಆಗಿರುತ್ತೆ ಅದು. ಸೊ ಜೊತೆಲಿರೋ ಫ್ರೆಂಡ್ಸಾ ಇಲ್ಲ ಬೇರೆ ಏನಾ ಅಂತ ಹತ್ರ ಒಂದು ಸಸ್ಪೆನ್ಸ್ ಆಗಿರುತ್ತೆ ಸರ್. ಇದು ಸುಮಾರು ಈ ಕೋವಿಡ್ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಕಾರಣಾಂತರಗಳಿಂದ ಒಂದು ನಮ್ದು ತುಂಬಾ ಬಜೆಟ್ ಅಂದ್ರೆ 0 ಇನ್ವೆಸ್ಟ್ಮೆಂಟ್ ಅಂತಾನೆ ಅನ್ಕೊಬೋದು. ಸೊ ಆ ಬಜೆಟ್ ಅಲ್ಲಿ ಎಲ್ಲ ಫ್ರೆಂಡು ಟೀಮು ಮತ್ತೆ ನಮ್ಮ ಕಾರ್ತಿಕ್ ವೆಂಕಟೇಶ್ ಆಗಿರ್ಬೋದು, ಮತ್ತೆ ಅರವಿಂದ್ ಆಗಿರ್ಬೋದು, ಸುಮಂತ್ ಆಗಿರ್ಬೋದು, ಮತ್ತೆ ಕೆಲವರು ಎಲ್ಲರೂ ಅಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಪಾಪ ಯಾರೂ ಎಕ್ಸ್ಪೆಕ್ಟೇಷನ್ ಇಲ್ದೇನೆ 0 ಅಂದ್ರೆ ಏನೋ ಒಂದು ಪ್ರೀತಿಯಿಂದ ಬಂದು ವರ್ಕ್ ಮಾಡಿ ಈ ಸಿನಿಮಾ ಕಂಪ್ಲೀಟ್ ಮಾಡಿರೋಂಥ. ಜೂನ್ 26ಕ್ಕೆ ಸಿನಿಮಾ ಅಂದ್ರೆ ಥ್ರೋಟ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ. ಅದು ಅಂದ್ರೆ ನಾನು ಹೇಳ್ದಂಗೆ 0 ಇನ್ವೆಸ್ಟ್ಮೆಂಟು. ಇದೆಲ್ಲ ನಿಮ್ಗೆ ಹೇಳಿದ್ರೆ ನಗ್ಬೋದು ನೀವು. ಲೈಕ್ ಅಂದ್ರೆ ನಾವೇನು ಸಿನಿಮಾಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಸೊ ಇವಾಗ ನಾನೆಲ್ಲೋ ಒಂದ್ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಸಿನಿಮಾಗಳು ವರ್ಕ್ ಮಾಡಬೇಕಾದ್ರೆ, ಸೊ ಕೆಲವರು ನನಗೆ ಆ ಟೀಮಲ್ಲಿ ವರ್ಕ್ ಮಾಡಿದವರು ಕೆಲವರೆಲ್ಲ ಕ್ಯಾಮ್ರಾ ನನಗೆ ಒಂಚೂರು ಸಿನಿಮಾ ಮಾಡ್ತಾ ಇದ್ದೀನಿ, ಈ ಥರ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದಕ್ಕೆ ಕೆಲವರೆಲ್ಲ ನನಗೆ 10 ದಿನ 15 ದಿನ ಆ ಥರ ಕ್ಯಾಮ್ರಾನ ಫ್ರೀಯಾಗಿ ಕೊಟ್ಟಿದ್ದಾರೆ. ಯೂನಿಟ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ನನಗೆ ಹೆಲ್ಪ್ ಮಾಡಿರೋಂಥ ಸಿನಿಮಾ. ಸೊ ಅದರಿಂದ ಇವಾಗ ಈ ರಿಲೀಸು ಕೂಡ ಬೇರೆ ಯಾರೋ ಒಬ್ರು ಅಂದರೆ ಹಿಂದೆ ನಿಂತ್ಕೊಂಡು ಯಾರೋ ಒಬ್ರು ರಿಲೀಸ್ ಮಾಡಿಸ್ತಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಡಿಸ್ಟ್ರಿಬ್ಯೂಟರ್ ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲ ಸರ್, ಯಾರೂ ತಗೊಂಡಿಲ್ಲ, ಒಂದೇ ಒಂದು ಸಿಂಗಲ್ ರುಪೀಸ್ ಕೂಡ ತಗೊಂಡಿಲ್ಲ. ಎಲ್ಲ ಪಾಪ ಅವರೇ ಹೆಲ್ಪ್ ಮಾಡಿದ್ದಾರೆ ಪಾಪ. ಇನ್ಕ್ಲೂಡಿಂಗ್ ಅವ್ರೇನಾದ್ರು ನಾನೊಂದು ಶೂಟಿಂಗ್ ಸ್ಪಾಟ್ಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಬರಬೇಕು ಅಂದ್ರೆ ಪಾಪ ಅವರೇ ಇನ್ಕ್ಲೂಡಿಂಗ್ ಪೆಟ್ರೋಲ್ ಕೂಡ ಹಾಕೊಂಡು ಅವರೇ ಬಂದಿದ್ದಾರೆ. ಸೊ ಅಂದ್ರೆ ಏನೋ ಒಂದು ಹೊಸ ಪ್ರಯತ್ನ. ಬಟ್ ಇವಾಗ ನಿಮ್ಗೆ ಗೊತ್ತಿರಬೇಕು ಇವಾಗ ಏನ್ ಸಿಚುವೇಶನ್ ಹೆಂಗಿದೆ ಅಂತ. ಯಾರು ಇನ್ವೆಸ್ಟ್ಮೆಂಟ್ ಅಲ್ಲಿ ಮುಂದೆ ಬರ್ತಿಲ್ಲ. ಸೊ ಅದರಿಂದ ನಾವೇನೋ ಒಂದು ಮಾಡೋಣ ಅಂತೇಳಿ ಮುಂದೆ ಬಂದು ಈ ತರ ಮಾಡಿದೀವಿ ಮೇಡಮ್. ಇಲ್ಲ ಸರ್, ಪ್ರೆಸ್ ಮೀಟ್ ಎಲ್ಲ ಫ್ರೀ ಹೆಂಗಿರುತ್ತೆ ಸರ್. ನಮ್ಮ ಇನ್ನು ಕಾರ್ತಿಕ್ ವೆಂಕಟೇಶ್ ಅವ್ರು ಮಾತಾಡ್ತಾರೆ. ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಫ್ರೆಂಡ್ಸ್ಗಳ ಆಹ್ವಾನ ಕೋರುತ್ತಾ, ನನ್ನ 60ನೇ ಸಂಗೀತ ನಿರ್ದೇಶಕರ ಫಿಲ್ಮ್ ಇದು ಪಂಚಮುಖಿ. ನನ್ನ ದೇವರದಯ ಯೆಹೋವ ದೇವರದಯಿಂದ 60ನೇ ಫಿಲ್ಮ್ ಸೆನ್ಸರ್ ಆಗಿ ರಿಲೀಸ್ ಆಗ್ತಿರೋ ಫಿಲ್ಮಲ್ಲಿ 60ನೇ ಫಿಲ್ಮ್ ಇದು. ನಮ್ಮ ಸ್ಟುಡಿಯೋದಲ್ಲಿ ನಾನು ಕ್ಯಾಮ್ರಾ ಮತ್ತು ರೆಂಟಲ್ ಬಾಡಿಗೆ ಕೊಡ್ತಿರ್ಬೇಕಾದ್ರೆ ಚಂದ್ರ ಅವರು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ರು. ಅವ್ರು ನಮ್ಮ ತಮ್ಮ ಅಂತಲೇ ಹೇಳ್ತೀನಿ. ಸೊ ನಮ್ಮ ಸ್ಟುಡಿಯೋಲ್ಲಿ ವರ್ಕ್ ಮಾಡ್ತಿದ್ದಾಗ ನಾವು ಒಂದು 0 ಬಡ್ಜೆಟಲ್ಲಿ ಲೋ ಬಡ್ಜೆಟಲ್ಲೇ ಫಿಲ್ಮ್ ಶುರು ಮಾಡೋಣ ಅಂತ. 0 ಬಡ್ಜೆಟ್ ಅಂತ ಹೇಳ್ಬಾರ್ದು, 0 ಬಡ್ಜೆಟ್ ಆಗಲ್ಲ, ಊಟ ತಿಂಡಿ ಪೆಟ್ರೋಲ್ಗೆಲ್ಲ ಖರ್ಚಾಗುತ್ತೆ. ಲೋ ಬಡ್ಜೆಟಲ್ಲಿ ಒಂದು ಫಿಲ್ಮ್ ಮಾಡೋಣ ಅಂತ ಶುರು ಮಾಡಿದ್ವಿ. ಸೊ ಆ ರೀತಿ ಶುರುವಾದ ಚಿತ್ರದಲ್ಲಿ ಪಂಚಮುಖಿ ಅವರೇ ನಿರ್ದೇಶನ ಮಾಡಿ ಫಸ್ಟ್ ಫಿಲ್ಮ್ ಚಲನಚಿತ್ರ ಮಾಡ್ತಿದ್ದಾರೆ. ಇದಕ್ಕೆ ಮುಂಚೆ ರಾಂಗ್ ಕಾಲ್ ಅಂತ ಒಂದು ಫಿಲ್ಮ್ ಮಾಡೋಕ್ಕೆ ಶುರು ಮಾಡಿದ್ರು. ಅದ್ರ ನಂತರ ಈ ಫಿಲ್ಮ್ ಫಸ್ಟ್ ಮುಗಿಸೋಣ ಅಂತ ಪಂಚಮುಖಿ ಶುರು ಆಯಿತು. 2019 ಡಿಸೆಂಬರಲ್ಲಿ ನಮ್ಮ ಜಗದೀಶ್ ಸರ್ ಕೂಡ ಅಲ್ಲಿದ್ರು, ಸಪೋರ್ಟ್ ಮಾಡ್ತಿದ್ರು ಆ ಟೈಮಲ್ಲಿ. ಸೊ ನಮ್ಮ ಸ್ಟುಡಿಯೋದಲ್ಲಿ ಶುರು ಆಗಿದ್ದ ಫಿಲ್ಮ್ ಫಸ್ಟ್ ಲಾಕ್ಡೌನ್ಗಿಂತ ಮುಂಚೆ ಪಂಚಮುಖಿ ಫಿಲ್ಮಲ್ಲಿ ಎಲ್ಲ ಹೊಸ ತಾರಾಂಗಣದಲ್ಲಿ ಇದ್ದಾರೆ. ನಮ್ಮ ಸ್ಟುಡಿಯೋದಲ್ಲೇ ಕೆಲಸ ಮಾಡ್ತಿದ್ದಂಥ ಪವನ್ ಅವರು ಮತ್ತು ಚಂದ್ರು ಅವರು ಇವರೆಲ್ಲ ಸೇರಿ ನಾಯಕರಾಗಿ ಕೆಲಸ ಮಾಡಿದ್ದಾರೆ, 4 ಜನ ಹುಡುಗರು. ಸೊ ಈ 4 ಜನ ಹುಡುಗರು ಒಂದು ಪಂಚಮುಖಿ ನಿವಾಸ ಒಂದು ಮನೆಗೆ ಒಂದು ಜರ್ನಿಗೆ ಹೋಗ್ತಾರೆ. ಆ ಜರ್ನಿಗೆ ಒಳ್ಳೆ ಕನ್ನಡಕ್ಕೆ ಅಂತ ಹೋಗ್ತಾರೆ. ಆ ಜರ್ನಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀವಿ, ಸುಂದರ ಪುಣಿಸಿದ್ದಾನೆ ಸೂಚಿದಾರದಂತೆ ಈ ರೋಡ್ ಅನ್ನುವಂಥ ದೇವ್ರ ಬಗ್ಗೆ. ಅದೇನಂದ್ರೆ ದೇವರು ಜೀವನದ ದಾರಿಯ ಯಾವ ರೀತಿ ಮಾಡಿರ್ತಾರೆ ಅಂತ ಒಂದು ಪ್ಯಾರಲಲ್ ಹಿಡ್ಕೊಂಡು ಈ ರೋಡ್ ಹೈವೇ ಯಾವ ರೀತಿ ಇರುತ್ತೆ ಅಂತ ಒಂದು ಕಂಪ್ಯಾರಿಸನ್ ಮಾಡಿ ಹಾಡು ಮಾಡಿದ್ವಿ. ಎಲ್ಲ ಹೊಸ ಸಿಂಗರ್ಸ್ಗೆ ಅವಕಾಶ ಕೊಟ್ವಿ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಕಷ್ಟಪಟ್ಟು ಒಂದು ಫಿಲ್ಮ್ ಮಾಡಿದ್ದಾರೆ. ಅದಕ್ಕೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಎಲ್ಲ ನಮ್ಮ ಹತ್ರ ಇತ್ತು, ಸಾಮಗ್ರಿಗಳು ಸ್ಟುಡಿಯೋ ಇತ್ತು, ಮತ್ತು 25 ಜನ ಕೆಲಸ ಮಾಡ್ತಿದ್ರು. ಸೊ ಅದನ್ನು ಚಂದ್ರ ಅವ್ರಿಗೆ ಸಹಾಯವಾಗಿ ನಮ್ಮ ತಮ್ಮನ ಥರ ನಾನು ಹೆಲ್ಪ್ ಮಾಡಿದ್ದೀನಿ. ಈಗ ಫಿಲ್ಮ್ ಕಾನ್ಸೆಪ್ಟ್ ಇದು. ಸೊ 4 ಹಾಡುಗಳು ಫಿಲ್ಮಲ್ಲಿದೆ. ನೀವು ಹಾಡು ಕೇಳಿದ್ದೀರಾ. ತುಂಟ ನೋಟದಲ್ಲಿ ಹಾಡು ಪ್ರಿಯಾ ಯಾದವ್, ಮತ್ತು ನಮ್ಮ ಸರಿಗಮದಲ್ಲಿ ಗೆದ್ದಂಥ ಫೈನಲಿಸ್ಟ್ ಆದಂಥ ಕಾರ್ತಿಕ್ ನಾಗ್ಲಾಪುರ್ ಹಾಡಿದ್ದಾರೆ. ಆವಾಗ ಅವ್ರು ಇನ್ನೂ ಹೊಸ ಸಿಂಗರ್ ಆಗಿದ್ರು. ಇವಾಗ ಸರಿಗಮಗೆ ಹೋಗಿದ್ರು ಅವರು. ಇವಾಗ ಈ ವರ್ಷದಲ್ಲಿ ಹೋದ ವರ್ಷದಲ್ಲಿ 2019ರಲ್ಲಿ ಆಡ್ತಿದ್ದು. ಸೊ 4 ಹಾಡುಗಳು ಫಿಲ್ಮಲ್ಲಿದೆ. ಫಿಲ್ಮ್ ಯಶಸ್ವಿಯಾಗಿ ಮುಗಿದಿದೆ. ಈಗ ಫಿಲ್ಮ್ ಸಬ್ಸಿಡಿ ಕೂಡ ತೊಗೊಂಡಿದೆ. ಅದೇ ಸಂತೋಷವಾದ ವಿಷಯ ಅಂದರೆ ಸಬ್ಸಿಡಿ ಅಮೌಂಟ್ ಕೂಡ ಅವ್ರಿಗೆ ಬಂದಿದೆ. ಸೊ ಇದರಿಂದ ಸರ್ಕಾರಕ್ಕೂ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಸೊ ಫಿಲ್ಮ್ ಯಶಸ್ವಿಯಾಗಿ ಮುಗಿದು ಸಬ್ಸಿಡಿ ಅಮೌಂಟ್ ತೊಗೊಂಡು ನಾವು ಅದನ್ನು ಆಚೆ ತರಬೇಕು ಅಂತ ಪ್ರೋತ್ಸಾಹ ಮಾಡ್ತಾ ಇದ್ದು ಒಳ್ಳೆಯದೇ. ಎಷ್ಟೊಂದು ಜನ ಸಬ್ಸಿಡಿ ಅಮೌಂಟ್ ಬಂದರೆ 10 ಲಕ್ಷ ಬಂತು ಅಂತ ಸುಮ್ಮನೆ ಬಿಡ್ತಾರೆ, ಸಹಾಯಧನ ಬಂತು ಅಂತ. ಆ ದನ ಬಂದಮೇಲೆ ಫಿಲ್ಮ್ ರಿಲೀಸ್ ಮಾಡೋಕ್ಕೆ ಧೈರ್ಯ ಮಾಡಿ ರಿಲೀಸ್ ಮಾಡ್ತಿದ್ದರೆ ಒಂದು ದೊಡ್ಡ ಅಚೀವ್ಮೆಂಟ್ ಆ್ಯಕ್ಚುಲಿ ಇದು. ಪ್ರತಿಯೊಬ್ಬರು ಕಲ್ತ್ಕೊಂಡು ರಿಲೀಸ್ ಮಾಡಲೇಬೇಕು ಅಂತಿದ್ರೆ 5 ವರ್ಷ 6 ವರ್ಷ ಆದರೂ ಸಬ್ಸಿಡಿ ತೊಗೊಂಡಾದ್ರೂ ರಿಲೀಸ್ ಮಾಡ್ಬೋದು. ಸರ್ಕಾರ ಸಬ್ಸಿಡಿ ಲೇಟಾಗಿ ಕೊಟ್ಟರು ಲಾಕ್ಡೌನ್ ಕಾರಣದಿಂದ.
ಆದ್ರೂ ಲೇಟಾಗಿ ಅಮೌಂಟ್ ಬಂದರೂ ಮೊನ್ನೆ ಕ್ರೆಡಿಟ್ ಆಗಿರೋ ಅಮೌಂಟಲ್ಲಿ ಮತ್ತೆ ರಿಲೀಸ್ ಮಾಡೋ ಧೈರ್ಯ ಮಾಡೋದು ತುಂಬ ದೊಡ್ಡ ವಿಷಯ. ಇದು ಅನೇಕರಿಗೆ ಉದಾಹರಣೆ ಆಗಬೇಕು ಅಂತ ಕೇಳ್ಕೊತೀನಿ. ಫಿಲ್ಮ್ನ ರಾಜಣ್ಣ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ನಮ್ಮ ನಾಗೇಶ್ ಸರ್ ಮತ್ತೆ ನೋಡೋದು ಖುಷಿ ಆಗ್ತಿದೆ, ಅದು ಹೇಳಲೇಬೇಕು. ಹಿರಿಯ ಪತ್ರಕರ್ತರು ಮತ್ತು ರಾಜಣ್ಣ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಪತ್ರಿಕಾ ಮಾಧ್ಯಮದವರೆಲ್ಲ ಬಂದು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ರಾಜಣ್ಣ ಅವ್ರ ಬೆಂಬಲಿಸಿ ಈ ಫಿಲ್ಮ್ನ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮಾಡ್ತಿರೋರು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ. ಸರ್ ಇಲ್ಲ ಸರ್, ಅದು ಇನ್ನೂ ಇಲ್ಲ. ಸರ್ ಬಂದಿದೆ ಸರ್. ಸೊ ರಿಲೀಸ್ ಕನ್ಫರ್ಮ್ ಮಾಡ್ತೀವಿ ಅಂತಾನೆ ರಿಲೀಸ್ ಮಾಡ್ತಾರೆ ಸರ್. ಫಿಲ್ಮ್ನ ನಾವು ಉತ್ತರ ಕರ್ನಾಟಕದಲ್ಲಿ ಒಂದೇ ಒಂದು ಮಾಲ್ ರಿಲೀಸ್ ಮಾಡ್ತಾರೆ. ಬೆಂಗಳೂರಲ್ಲಿ ರಿಲೀಸ್ ಮಾಡ್ತಿದ್ರು ನಾವು ಒಂದು ಮಾಲ್ ಅಥವಾ ಒಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಅದನ್ನು ಸಾಕ್ಷಿ ಕೊಟ್ಟರು ಫಿಲ್ಮ್ ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಲಿಸ್ಟ್ ಅನೌನ್ಸ್ ಆಗಿದೆ 2021 ಲಿಸ್ಟ್. ಹೌದು, ಉತ್ತರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿದ್ವಿ ಶಾರ್ಟ್ ಆಗಿ, ಮಾಲಲ್ಲಿ ಮಾತ್ರ. ಮೇನ್ ರಿಲೀಸ್ ಬೆಂಗಳೂರಲ್ಲಿ ಇವಾಗಲೇ ದೊಡ್ಡದಾಗಿ ರಿಲೀಸ್ ಮಾಡ್ತಾರೆ, ಅಫಿಷಿಯಲ್ ರಿಲೀಸ್. ಹೌದು, ರಿಲೀಸ್ ಆಗಿರಬೇಕು. ಇಲ್ಲ, ರಿಸಲ್ಟ್ ಅನೌನ್ಸ್ ಆಗಿದೆ. ಅಮೌಂಟ್ ಬಗ್ಗೆ ಅವ್ರು ನಿರ್ಮಾಪಕರು ಹೇಳ್ತಾರೆ. ರಿಸಲ್ಟ್ ಅನೌನ್ಸ್ ಆಗಿದೆ. ಅಫಿಷಿಯಲ್ ಲಿಸ್ಟಲ್ಲಿ ನಾನು ಪಂಚಮುಖಿ ಹೆಸರು ನೋಡಿದೆ. ಅಫಿಷಿಯಲ್ ಲಿಸ್ಟ್ ಮೊನ್ನೆ ಗೌರ್ಮೆಂಟ್ ಕೊಟ್ಟಲ್ಲ, ಅದ್ರಲ್ಲಿ ಪಂಚಮುಖಿ ಹೆಸರು ಇದೆ. ಎಲ್ಲ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋ ನಿಮ್ಮ ಫೀಡ್ಬ್ಯಾಕ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಚಂದ್ರು ಅವ್ರು ಹೇಳ್ದಂಗೆ 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಿರೋಂಥ ಮೂವಿ ಅಂತ ಹೇಳಿದ್ರು. ಆ್ಯಂಡ್ ಹಿ ಈಸ್ ಬೀಂಗ್ ರಿಯಲಿ ಹಂಬಲ್. ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಇಟ್ಸ್ ರಿಯಲಿ ಹಂಬಲ್ ಆಫ್ ಹಿಮ್. ಎಲ್ರಿಗೂ ಟೋಕನ್ ಆಫ್ ಅಪ್ರಿಷಿಯೇಷನ್ ಅಂತ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಐ ಹೋಪ್ ಎವ್ರಿಬಡಿ ವಿಲ್ ಅಗ್ರಿ ವಿತ್ ದ್ಯಾಟ್. ಸೊ ಇವ್ರು ತುಂಬ ಹಂಬಲ್ ಆಗ್ತಿದ್ದಾರೆ ಅಷ್ಟೇ. ಆ್ಯಂಡ್ ಅಬೌಟ್ ದ ಮೂವಿ, ನಾವು ಜಸ್ಟು ಹೇಗೆ ಒಂದು ಹಿಟ್ ಆಗುತ್ತೆ ಆಗಲ್ಲ ಇದು ನಮ್ಗೆ ತಲೆಯಲ್ಲಿ ಇರಲಿಲ್ಲ. ಇಟ್ ವಾಸ್ ಓನ್ಲಿ ಜಸ್ಟ್ ಅಬೌಟ್ ಒಂದು ಫ್ಯಾಮಿಲಿ ಥರ ನಾವೆಲ್ಲರೂ ಸಪೋರ್ಟ್ ಮಾಡಿಕೊಂಡು ಶೂಟ್ ಮಾಡಿರೋ ಅಂಥ ಸಿನಿಮಾ. ಆ್ಯಂಡ್ ವಿ ರಿಯಲಿ ಎಂಜಾಯ್ಡ್ ದ ಪ್ರೊಸೆಸ್. ಅಲ್ಲಿ ಎಲ್ಲರೂ ಹೊಸಬ್ರೆ. ನನಗೆ ಆವಾಗ ಈ ಮೂವಿ ಮಾಡೋಕ್ಕೂ ಮುಂಚೆ ನಾನು ಯಾವುದೂ ಮಾಡಿರಲಿಲ್ಲ, ಬಟ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಮಾಡ್ತಾಯಿದ್ದೆ. ಇದಕ್ಕೂ ಮುಂಚೆ ನಂದು 2 ಸಿನಿಮಾ ರಿಲೀಸ್ ಆಯಿತು, ಬಟ್ ಇದು ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋದ್ರಲ್ಲೇ ಇದ್ವಿ. ಬಟ್ ಲೈಕ್ ಗಾಡ್ಸ್ ಗ್ರೇಸ್ ಇವರೇನೋ ಗಿವ್ ಅಪ್ ಮಾಡಲಿಲ್ಲ. ಎಲ್ರದ್ದು ಶ್ರಮ ವೇಸ್ಟ್ ಆಗಬಾರ್ದು ಅಂತ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಹಾಯ್, ಪೃಥ್ವಿ ಅಂತ. ಸೊ ಥ್ಯಾಂಕ್ ಮಾಡ್ಬೇಕಷ್ಟೇ. ನಾನು ಮುಂಚೆ ಒಂದು ಸಿನಿಮಾ ಮಾಡ್ತಿದ್ದೆ, ಅದು ಅರ್ಧಕ್ಕೆ ನಿಂತೋಯ್ತು. ಅಲ್ಲಿ ನಂಗೆ ಪರಿಚಯ ಆಗಿತ್ತು ಚಂದ್ರ ಅವರು. ಅದಾದಮೇಲೆ ಅವ್ರು ರೆಕಗ್ನೈಸ್ ಮಾಡಿ, ಇಲ್ಲ ನೀನೊಂದು ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡ್ತೀನಿ ಬಾ ಅಂತ ಮಾಡಿ ಇಟ್ ಕೇಮ್ ಔಟ್ ವೆಲ್. ಬಟ್ ಇಲ್ಲಿಗೆ ಈ ಸ್ಟೇಜ್ವರೆಗೂ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ತುಂಬ ಡಿಲೇ ಆಗಿದ್ದರಿಂದ. ಬಟ್ ಇಲ್ಲಿ ಬಂದಿದ್ದೀವಿ, ಎಲ್ರಿಗೂ ಒಂದು ಥ್ಯಾಂಕ್ಸ್ ಇರಬೇಕಷ್ಟೇ. ಇದೆಲ್ಲ ಹೊಸದಾಗಿದೆ, ಹಂಗಾಗಿ ಥ್ಯಾಂಕ್ ಯು ಸೊ ಮಚ್. ನೀವು ನೋಡಿದ್ರಲ್ಲ ಸಾಂಗ್, ಅದು ಕೊರಿಯೋಗ್ರಫಿ ಮಾಡಿದ್ದು ನಾನೇ. ಸೊ ಇದು ನಂದು ಫಸ್ಟ್ ಸಿನಿಮಾ. ತುಂಬ ಥ್ಯಾಂಕ್ಸ್ ಚಂದ್ರು ಸರ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಲೈಟಿಂಗಾ ಸರ್? ಸೊ ಅದು ಕ್ಯಾಮ್ರಾ, ಓಕೆ ಅದಕ್ಕೆ ಸ್ವಲ್ಪ ಇದಾಗಿತ್ತು. ನೆಕ್ಸ್ಟ್ ಟೈಮು ತುಂಬ ಚೆನ್ನಾಗಿ ಮಾಡೋಣ ಸರ್. ಇದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದಾದಮೇಲೆ VFX, ಪೋಸ್ಟರ್ ಡಿಸೈನಿಂಗ್ ಎಲ್ಲ ಮಾಡಿದ್ದೀನಿ. ಚಂದ್ರು ಅವರು ಒಂದು 5-6 ವರ್ಷದಿಂದ ಏನೋ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ಲೋ ಬಜೆಟ್ ಮಾಡ್ತಾ ಇದೀವಿ, ಹಿಂಗಿದೆ, ಏನೋ ಒಂದು ಪ್ರಯತ್ನ ಪಡೋಣ. ಇಷ್ಟು ವರ್ಷ ನಂದು ಸ್ನೇಹ ಒಂದು 12 ವರ್ಷ 13 ವರ್ಷ ಆಯಿತು. ತುಂಬ ಕಷ್ಟಪಟ್ಟು ಇಲ್ಲಿಂದನೇ ಬಂದು ಏನೋ ಮಾಡಬೇಕು ಅಂತ ಅಂದ್ಕೊಂಡಾಗ ಇಲ್ಲಿ ತನಕ ಬಂದು ಒಂದು ಸಿನಿಮಾನ ರಿಲೀಸ್ ಅಂತ ತಗೊಂಬಂದು ಮಾಡ್ತಿರೋದೇ ದೊಡ್ಡ ಅಚೀವ್ಮೆಂಟ್ ಅಂತ ನನ್ಗೆ ಅನ್ಕೋತೀನಿ. ಒಂದು ಸಿನಿಮಾನ ಮುಗಿಸೋದು ತುಂಬ ಕಷ್ಟ. ಎಷ್ಟೋ ಜನ ರಿಲೀಸ್ ಮಾಡಲ್ಲ, ಎಷ್ಟೋ ಜನ ಹಾಗೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ, ಅರ್ಧಕ್ಕೆ ನಿಂತೋಗುತ್ತೆ. ಇಲ್ಲಿ ತನಕ ತೊಗೊಂಬಂದು ಇಲ್ಲಿ ನಿಮ್ಮ ಮುಂದೆ ಇಕ್ಕಿದ್ದೀವಿ. ಇದ್ರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು. ನಿಮ್ಮ ಹತ್ರ ಕೊಟ್ಟಿದ್ದೀವಿ. ಇದನ್ನ ಏನು ಬೇಕಾದ್ರೂ ತೊಗೊಂಡು ಹೋಗೋ ಜವಾಬ್ದಾರಿ ನಿಮ್ಮದು. ಚಿತ್ರೀಕರಣ ಮಾಡ್ತಾಯಿದ್ದೀವಿ, ಶೂಟಿಂಗ್ ನಡೀತಿದೆ. ಆ ಪ್ಲೇಸ್ಗೆ ಹೋಗ್ಬೇಕು ನಾವು, ಬನ್ನಿ ಕಾರ್ನ ಹೋಗೋಣ ಅಂದರು. ನಾನೇನು ಮಾಡಿದೆ, ಇಲ್ಲ ಈಗ ನಮ್ಗೆ ಕೆಲಸ ಅದು ವರ್ಕ್ ಇದೆ, ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಡೇಟ್ ಹೇಳಿ ಬರ್ತೀನಿ ಅಂದೆ. ಬನ್ನಿ ಅಂತ ಹೇಳಿದ್ರು. ನಾನು ಸೋಮವಾರಪೇಟೆ ಅಂದರು, ಸೋಮವಾರಪೇಟೆಗೆ ಹೋಗಿ ಬೆಳಗಿನ ಜಾವ 3 ಗಂಟೆಗೆ ಇಳಿಸ್ಬಿಟ್ರು. ಅಲ್ಲಿ ಕಾಡು. ಅವ್ರು ಎಲ್ಲಿ ಹೋಗ್ತೀರ ಅಂದರು. ಎಲ್ಲಿ ಶೂಟಿಂಗ್ ಇದೆ, ಇಷ್ಟು ಅಲ್ಲಿ 3 ಗಂಟೆ ಹತ್ರ ಶೂಟಿಂಗ್ ಎಲ್ಲಿದೆ ಇವರೇ ಅಂದರು. ಇಲ್ಲ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಬರ್ತಾರೆ ಅಂತೆ. ಅವ್ರು ಹೇಳಿದ್ರು, ಡೈವರ್ಸು ರೀ ಸ್ವಾಮಿ ಬುದ್ಧಿ ಇದೆಯಾ ನಿಮಗೆ, ಹುಲಿ ಶಿವಮ್ಮ ಕರಡಿಯಲ್ಲಿ ಎಲ್ಲಿ ಹೋಗ್ತೀರಾ ನೀವು, ಕರೀರಿ ಅವರು. ಸರ್ 3 ಗಂಟೆ ರಾತ್ರಿ ಆಗಿದೆ, ಶೂಟಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದು ನಮ್ಮ ಚಂದ್ರವ್ರು ಬಂದು ಕಾರ್ನ ಕರ್ಕೊಂಡೋದ್ರು. ನನಗೆ ಖುಷಿ. ಸುಮಾರು 8 ವರ್ಷ ಆಗಿರ್ಬೋದು, 5-6 ವರ್ಷ ಆಗಿರ್ಬೋದು ಈ ಫಿಲಮ್ ಮಾಡಿ. ಆದರೆ ಪಂಚಮುಖಿ ಹೆಸರು ಇಟ್ಕೊಂಡು ಪಂಚಮುಖಿ ಅಂತ ಫಿಲಮ್ ಮಾಡ್ತಾಯಿದ್ದಾರೆ. ಎಲ್ಲರೂ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀವಿ. ಪಂಚಮುಖಿ ಸಿನಿಮಾ ಕತೆ ಭಾಳ ಚೆನ್ನಾಗಿದೆ. ಒಳ್ಳೆ ಟ್ವಿಸ್ಟ್ಸ್ ಇದೆ, ಒಳ್ಳೆ ಸಂಗೀತ, ಒಳ್ಳೆ ಸಾಹಿತ್ಯ, ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ವೈಲೆಂಟ್ ವೇಲು ಅವರು ಚೆನ್ನಾಗಿ ಫೈಟ್ ಮಾಡಿಕೊಟ್ಟಿದ್ದಾರೆ. ಸಿನಿಮಾ ನೋಡಿ, ಹೊಸೊಬ್ರು ಸಿನಿಮಾ ಅಂತ ಮೇಜರಾಗಿ ಕಂಡಮ್ ಸಿನಿಮಾ ಇಲ್ಲ, ಭಾಳ ಚೆನ್ನಾಗಿದೆ ಸಿನಿಮಾ ನೋಡಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಪವನ್ ಅಂತ, ನಾನು ಮೂಲತಃ ರಂಗಭೂಮಿ ಕಲಾವಿದ.
ನಾನು ರಾಧಾರಮಣ ಅಂತ ಒಂದು ಸೀರಿಯಲ್ ಮಾಡಬೇಕಾದ್ರೆ ಸಂದೀಪ್ ಅನ್ನೋ ಒಬ್ಬರು ಅವ್ರ ಫ್ರೆಂಡು ನನ್ನ ಕರೆದ್ಬಿಟ್ಟು ಈ ಸಿನಿಮಾದಲ್ಲಿ ಒಂದು ಅವಕಾಶ ಕೊಡಿಸಿದ್ರು. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ. 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಪ್ರೀತಿಯಿಂದ ಆಶೀರ್ವಾದ ಪಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನಗೆ ಚಂದು ಅವರು ಪರಿಚಯ ಆಗಿದ್ದು ನಾನು ಹಾಗೂ ಪೃಥ್ವಿ ಅವರು ಒಂದು ಮೂವಿಲಿ ಮೊದಲನೇ ಆಗಿ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ನನಗೆ ಚಾನ್ಸ್ ಕೊಟ್ಟಿದ್ದು. ಈ ಮೂವಿಲಿ ಒಂದು ಅವರ ಜೊತೆಯಾಗಿ ಪಾತ್ರ ನಿಭಾಯಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸ್ಟೋರಿ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಸ್ವಲ್ಪ ಚೆನ್ನಾಗಿದೆ ಎಲ್ಲ. ಹಾಗಾಗಿ ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಪೋರ್ಟ್ ಮಾಡಿದ್ರೆ ಮೂವಿ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಹಾಗಾಗಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಚಿತ್ರ ಪಂಚಮುಖಿ ಸಬ್ಸಿಡಿ ಬರುತ್ತೆ, ರಿಲೀಸ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದೀವಿ ಅಂತ ಹೇಳ್ತಿರಲ್ಲ. ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರೆ ಎಷ್ಟು ಪಿಕ್ಚರ್ ಸಬ್ಸಿಡಿ ತೊಗೊಂಡಿಲ್ಲ? ಮತ್ತೆ ನೀವು ಯಾಕೆ ಇದನ್ನು ರಿಲೀಸ್ ಅಂತ ಹೇಳ್ತಾ ಇದ್ದೀರಾ? ನೀವು ಪ್ರೊಜೆಕ್ಷನ್ ಹಾಕೊಂಡಿದ್ದೀರಾ ನಿಮಗೋಸ್ಕರಾಗೆ, ಪಬ್ಲಿಕ್ ರಿಲೀಸ್ ಮಾಡಕ್ಕೆ ಕೊಟ್ಟಿಲ್ಲಲ್ಲ. ಹಂಗೆಲ್ಲ ಅಪರಾಧ ಮಾಡಬೇಡಿ. ಒಂದು ಪಿಕ್ಚರ್ ಚೆನ್ನಾಗಿ ಮಾಡಿರ್ತೀರ, ರಿಲೀಸ್ ಮಾಡ್ತಾ ಇದೀವಿ ಅಂತೇಳಿ ತಪ್ಪರ್ಥ ಕೊಡಬೇಡಿ ಪತ್ರಕರ್ತರಿಗೆ. ನೀವು ಟೆಕ್ನಿಕಲ್ ಆಗಿ ನಾನು ತಿಳ್ಕೊಂಡಿದ್ದೀನಿ. ನೀವು ಪಿಕ್ಚರ್ ನೀವು ಅಲ್ಲಿ ಶೋ ಹಾಕೊಂಡಿದ್ರೆ ನೀವು ಕೂತ್ಕೊಂಡು ನೋಡ್ಕೊಳಕ್ಕೆ. ಪಬ್ಲಿಕ್ ಅಂದ್ರೆ ನಿಮ್ಮ ಮನೆಯವರು ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಯಾರೋ ಕರ ಬಂದಿಲ್ವಲ್ಲ ಪಬ್ಲಿಕ್ಕು. ಯಾಕೆ ಹಿಂಗೆ ಅರ್ಥ ಮಾಡ್ತೀರ? ಪಿಕ್ಚರ್ ಮೇಲೆ ಅಪರಾಧ ಹೊರಿಸ್ತೀರ. ಕಷ್ಟ ಬಿದ್ದು ಪಿಕ್ಚರ್ ಮಾಡಿರ್ತೀರ ನೀವು. ರಿಲೀಸ್ ಅಂದ್ರೆ ಏನಾಗುತ್ತೆ? ಮಾಲ್ಗಳು ಕೊಡಲ್ಲ, ಥಿಯೇಟರ್ ಕೊಡಲ್ಲ. ಒಂದು ಮೈಕ್ ಸಿಕ್ತು, ಒಂದು ಪತ್ರಕರ್ತ ಬಂದನ್ನೋದು, ಒಂದು ಪಿಕ್ಚರ್ ಕಾಪಾಡೋದು ಬಹಳ ಜವಾಬ್ದಾರಿ. ಎಷ್ಟು ಕಷ್ಟ ಬಿದ್ದಿರ್ತರೋ ಅಷ್ಟೇ ಜವಾಬ್ದಾರಿ ಇದೆ ನಿಮಗೆ. ಸಣ್ಣ ಪಿಕ್ಚರ್ ಆದ್ರೂ ಅದೇ ಸ್ಕ್ರೀನ್, ದೊಡ್ಡ ಪಿಕ್ಚರ್ ಆದ್ರೂ ಅದೇ ಸ್ಕ್ರೀನ್. ಇಲ್ಲಿ ಸಬ್ಸಿಡಿ ವಿಷಯನೇ ಬರ್ಕೊಡು ಅಷ್ಟೇ ಹೇಳಿ. ಒಬ್ಬೊಬ್ಬರೇ ಒಂದೊಂದು ಅರ್ಥ ಮಾಡ್ಕೊಂಡು ನೀವೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ ಏನಾಗುತ್ತೆ ಇದು? ಅಲ್ಲ, ಈಗಲೇ ಲೇಟ್ ಆಗಿದೆ ನಿಜ. ಸೆನ್ಸಾರ್ ಆಗಿ ಪಿಕ್ಚರ್ ಲೇಟ್ ಆಗಿದೆ, ರಿಲೀಸ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ, ರಿಲೀಸ್ ಆದೇ ಆಗುತ್ತೆ. ಆದ್ರೆ ಪತ್ರಕರ್ತರ ಮುಂದೆ, ವಿಡಿಯೋ ಬಂದರ ಮುಂದೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಿ. ಅವ್ರು ಏನಂತ ಬರಿಬೇಕು ಈಗ? ಅದಕ್ಕೆ ನೀವೇ ಹೇಳಿದ್ರಲ್ಲಿ ರಿಲೀಸ್ ಮಾಡಿದ್ವಿ ಅಂತ. ಸಬ್ಸಿಡಿ ವಿಷಯ ಅವ್ರು ಹೆಂಗ್ ಕೇಳ್ತಾರ? ಲೀಸ್ಟ್ ನೀವ್ ಯಾಕೆ ಹೇಳಿದ್ರಿ? ಅದಕ್ಕೂ ಇಲ್ಲಿ ಸಂಬಂಧ ಇಲ್ಲ ಮಾತಾಡಕ್ಕೆ. ನೀವು ಕರೆದಿರೋದು ಪ್ರೆಸ್ ಮೀಟ್ಗೆ, ಪಿಕ್ಚರ್ ರಿಲೀಸಿಂಗ್ಗೆ ಅಷ್ಟೇ ಮಾತಾಡ್ಬೇಕು ನೀವು. ಇರ್ಲಿ ಬಿಡಿ ಸರ್. ಈಗ ಮಿನಿಮಮ್ ಒಂದು 25 ಥಿಯೇಟರ್ಂದ ಬರೀ ಮಾಲು ಒಂದು 4-5 ಥಿಯೇಟರ್ ಮಾಡ್ತೀನಿ. ಒಂದು 25 ಮಾಲಲ್ಲಿ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಮಾಡ್ತಾ ಇದ್ದೀನಿ. ಹುಬ್ಳಿ, ಬೀದರ್, ಗುಲ್ಬರ್ಗ, ರಾಯಚೂರು, ಮೈಸೂರು, ಬೆಂಗಳೂರು ಎಲ್ಲ ಕಡೆಗೂ ಮಾಲು ಥಿಯೇಟರ್ಗಳು ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡ್ತಾ ಇದ್ದೀನಿ ಸರ್. ಎಲ್ರಿಗೂ ಧನ್ಯವಾದ ಸರ್. ಇಲ್ಲ ಮಾಹಿತಿ. ಸೊ ಇದು ನಾವು ತುಂಬಾ ಕಷ್ಟಪಟ್ಟು ಬಂದು ಹೌದು ಅಲ್ಲಲ್ಲ, ಈ ಸಿನಿಮಾ ಬಗ್ಗೆ ನಮ್ದು ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಮ್ಯಾಟ್ ಏನು ಅಂತ. ಸೊ ನಾವು ಮಾಡಿರೋದೇ ಎಲ್ಲ ಅಡ್ಜಸ್ಟ್ಮೆಂಟಿಂಗಲ್ಲಿ ಏನೋ ಒಂದು ಮಾಡ್ಕೊಂಡು ಬಂದು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ. ಮತ್ತೆ ದಯವಿಟ್ಟು ಜೂನ್ 26ನೇ ತಾರೀಕು ಸಿನಿಮಾ ಬಂದು ನೋಡಿ ಆಶೀರ್ವದಿಸಿ.